ಹೆಸರು ಸಂಪೂರ್ಣ ಅಂತ. ಯಜಮಾನ್ರ ಹೆಸರು ಬಂದು ಮಹೇಶು. ನಮಗಿಬ್ಬರು ಮಕ್ಕಳು, ಚಿನ್ಮಯಿ, ಬೃಂದಾಶ್ರೀ. ನಾವು ಮುಂದಾಗಿ ಇಲ್ಲಿ ಇಷ್ಟೊಂದು ಇಂಪ್ರೂವ್ ಎಲ್ಲ ಏನೂ ಇರಲಿಲ್ಲ. ನಾವು ಊರಲ್ಲಿ ಮನೇಲಿದ್ರಿ, ಇದೆಲ್ಲ ಗದ್ದೆ ಜಮೀನು ಅನ್ನೋರು. ಇಲ್ಲಿ ಬಂದು ಒಂದು ಸ್ವಲ್ಪ ಚಿಕ್ಕದಾಗಿ ಮನೆ ಕಟ್ಕೊಂಡು ನನ್ನ ಮಗಳು ಚಿಕ್ಕ ಮಗಳು ಒಂದು 5 ತಿಂಗಳು ಮಗಿನಲ್ಲಿ ಇಲ್ಲಿಗೆ ನಾವು ಬಂದಿದ್ದು. ಇಲ್ಲಿ ಬಂದಾನಿಂದ ಒಂದೊಂದೇ ಶೆಡ್ ಹಾಕ್ಕೊಂಡು ಒಂದು ಸ್ವಲ್ಪನೇ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಒಂದು ಹಸ ಕಟ್ಕೊಂಡ್ರಿ. ಹಸಿನಲ್ಲಿ ಒಂದು ಸ್ವಲ್ಪ ಲಾಭ ಬರೋಕ್ಕಿಡ್ತು. ದಿನ ಹಾಗೆ ಒಂದೊಂದೇ ಹೆಚ್ಕೊತಾ ಹೋಯ್ತು. ಈಗ 7-8 ಹಸು ಮೇಲೆ ಆಗಿದೆ. ಅದರಲ್ಲಿ ಆಮೇಲೆ ಮತ್ತೆ ನೀರಿರಲಿಲ್ಲ, ಮನೆ ನೀರೆಲ್ಲ ಮಳೆ ನೀರು ಬಿದ್ದಿದ್ದೆಲ್ಲ ಸೇವನೆ ಮಾಡಿ ಎಲ್ಲ ಸಂಪಿಗೆ ಸ್ಟೋರೇಜ್ ಮಾಡ್ಯಾರೆ. ಅದರಿಂದನೇ ಮತ್ತೆ ದನಿಕರಿಗೆ ಮೇವು ಬೆಳ್ಕೊಳೋದು, ಮನೆಗೆಲ್ಲ ಯೂಸ್ ಮಾಡ್ಯಾರೆ. ಹಾಗೆ ಇಂಪ್ರೂವ್ ಆಗ್ತಾ ಬಂದ್ರಿ ಒಂದು ಸ್ವಲ್ಪ. ಈಗ ದನಿನ ಮೇಲೆ ವ್ಯವಸಾಯದ ಮೇಲೆ ಇಂಟ್ರೆಸ್ಟು ಜಾಸ್ತಿ ಆಗಿ ಈಗ ಒಂದು 6 ತಿಂಗಳಿಂದೆ ಬೋರ್ ಹಾಕ್ಸಿದ್ದೀರಿ. ಈಗ ಮತ್ತು ತರಕಾರಿ ಏನಾನ ಬೆಳೆಯೋಣ ಅಂತ ಎಲ್ಲ ಒಂದು ಸ್ವಲ್ಪ ಮಾಡೋಕ್ಕೆ ಹಿಡ್ದಿದ್ದೀರಿ. ಮನೆಗೆ ತಕ್ಕಂಗೆ ಬೆಳ್ಕೊತಾ ಇದ್ದೀರಿ. ಹಸಿಗಳಿಗೆ ಮೇವು, ಹಸೆ ಮೇವು ಎಲ್ಲ ಬೆಳ್ಕೊತೀರಿ. ಸೈಲೇಜ್ ಮಾಡೋಕ್ಕೆ ಮೆಕ್ಕೆಜೋಳ ಕಡ್ಡಿ ಬೆಳ್ಕೊಂಡು ಈಗ ಸೈಲೇಜ್ ಮಾಡ್ಕೊಂಡಿದ್ದೀರಿ. ಮತ್ತು ಈಗ ಉಳ್ಳಿ ಬೀಜ ಉಣವಂತ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಬಿತ್ತನೆ ಬೀಜ ಅಂತ ಹಾಕೋಕ್ಕೆ ಟ್ರೈ ಮಾಡಿ ಎಲ್ಲ ಹಸನು ಮಾಡಿ ರೆಡಿ ಮಾಡಿದ್ದೀರಿ. ಮತ್ತು ಎಲ್ಲ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡಿ ಬೆಳೆಗಳು ತೆಕ್ಕೊತಾ ಇದ್ದೀರಿ. ಲಾಗೋಡ್ ಅನ್ನೋದು ಏನೂ ಯೂಸ್ ಮಾಡ್ತಿಲ್ಲ. ದನಿನ ಗೊಬ್ಬರನೇ ಹಾಕಿ ಎಲ್ಲ ಸ್ಟೋರೇಜ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀರಿ. ಮತ್ತು ಇನ್ನೇನ ಕ್ವಶನ್ ಇದ್ದರೆ ನೀವು ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಆ ಸಂದರ್ಭ ಇಲ್ಲಿ ಏನೂ ಇರ್ತಿರಲಿಲ್ಲ. ಅಲ್ಲಿ ಎಲ್ಲ ಮಾಡಿ ರೂಢಿ ಇತ್ತು. ಅಲ್ಲಿ ರೇಷ್ಮೆ ಮೇಯ್ಸೇರೆ. ಹಾಂ, ರೈತರ ಮಗಳೇ. ಅಲ್ಲಿ ರೇಷ್ಮೆ ಮೇಯ್ಸೇರೆ. ಒಂದು ಸ್ವಲ್ಪ ಅಲ್ಲಿನೂ ಟ್ಯಾಕ್ಟ್ರು ನಮ್ಮ ಅಪ್ಪ ಕೊಟ್ಟು ಒಂದು ಸ್ವಲ್ಪನೇ ರೂಢಿ ಇತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಟ್ಯಾಕ್ಟ್ರು ಏನೂ ಇರಲಿಲ್ಲ, ರೂಢಿ ಒಂದು ಸ್ವಲ್ಪ ಮರ್ತ್ಕೊಂಡಿತ್ತು. ಆಮೇಲೆ ಇಲ್ಲಿ ಬಂದು ನಾವು ಇಲ್ಲಿ ಮನೆ ಕಟ್ಟಿದ ಮೇಲೆ ಅಲ್ಲಿಂದನೇ ಟ್ಯಾಕ್ಟ್ರು ಒಂದು ಸ್ವಲ್ಪ ದಿನ ಕೊಟ್ಟಿದ್ದರು. ಅದರಲ್ಲೇ ಒಂದು ಸ್ವಲ್ಪ ಹಂಗೆ ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಕೊಟ್ಟು ಮತ್ತೆ ನಾವೇ ತಗೊಂಡ್ಮೇಲೆ ಇತ್ತೀಚೆಗೆ ತಿರ್ಗಾ ಓಡಿಸೋದು ಕಲ್ತ್ಕೊ ಅಂತ ತಿರ್ಗಾ ಬಲಂತ ಮಾಡಿ ಮರ್ತ್ಕೊಂಡ್ಬಿಡ್ತೀಯ ಅಂತ ಮತ್ತೆ ಕಲ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಒಂದು ಸ್ವಲ್ಪ ಎಲ್ಲ ಕಲಿತಾ ಬಂದಿದ್ದೀನಿ. ಇಲ್ಲಿ 1 ಎಕರೆ ಕಾಲು ಎಕರೆ ಜಮೀನಲ್ಲಿ ಎಲ್ಲ ಥರದ್ದು ಬೆಳ್ಕೊತಾ ಇದ್ದೀರಿ. ಬೇರೆಯವ್ರ ಜಮೀನು ಒಂದು 4 ಎಕರೆಯಷ್ಟು ಮಾಡ್ತಾಯಿದ್ದೀರಿ. ಅದರಲ್ಲಿ ರಾಗಿ, ಜೋಳ, ಬಿತ್ತನೆ ಬೀಜದ ಉಳ್ಳಿ ಗಿಡ ಅದೆಲ್ಲ ಬೇರೆಯವ್ರದ್ರಲ್ಲೇ ಗುತ್ತಿಗೆ ಥರ ಮಾಡಿಕೊಂಡು ಅದರಲ್ಲಿ ಮಾಡ್ತಾಯಿದ್ದೀರಿ. ಅದರಲ್ಲಿ ಒಂದು ಸ್ವಲ್ಪ ರಾಗಿದ್ರಲ್ಲಿ ಜೋಳದ್ರಲ್ಲಿ ಇಂಪ್ರೂವ್ ಆಗುತ್ತೆ. ನಾವೆಲ್ಲ ಬರೀ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದ್ರಿಂದ ಮಳೆ ಈಗ ಕಡಿಮೆ ಆಗಿದೆ. ಕಡಿಮೆ ಇದ್ರೂ ನಮ್ಮದು ತಡೀತಾ ಇದೆ. ಲಾಗೋಡ್ ಹಾಕಿದ್ರೆ ಎಲ್ಲ ಮತ್ತೆ ಬತ್ಕೊಂಡಂಗೆ ಆಗ್ಬಿಡ್ತದೆ. ಈಗ ಮಳೆ ಹಿಂದಕ್ಕೆ ಹೋದರೆ ಎಲ್ಲ ಒಣಕೊಂಡಂಗೆ ಆಗ್ಬಿಡ್ತದೆ, ಇಳುವರಿ ಕಡಿಮೆ ಬರುತ್ತೆ. ಸಾವಯವ ಮಾಡಿದ್ದೀರಲ್ಲ, ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡಿರೋದ್ರಿಂದ ಈಗ ಬೆಳೆ ಚೆನ್ನಾಗಿದೆ. ನಮ್ಮದು ಅಷ್ಟೊಂದೇನು ಒಣಗಿಲ್ಲ. ಬೇರೆ ಇದಕ್ಕೂ ನಮ್ಮದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನಮ್ಮದು ಚೆನ್ನಾಗಿದೆ. ಇಲ್ಲ, ಅಯ್ಯೋ ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ಬೇರೆ ಕಡೆ ಮಾಡಿರೋಕ್ಕೆಲ್ಲ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ 1 ಎಕರೆ 1.25 ಎಕರೆ ಇರೋದಕ್ಕೆ ನೀರಿನ ವ್ಯವಸ್ಥೆ ಇದೆ. ಮತ್ತು ಇನ್ನೊಂದು ಎಕರೆಗೂ ನೀರಿನ ವ್ಯವಸ್ಥೆ ಇಲ್ಲಿಂದನೇ ಹೋಗುತ್ತೆ. ಬೇರೆ ಇನ್ನು 3 ಎಕರೆಗೆ ನೀರಿನ ವ್ಯವಸ್ಥೆ ಇಲ್ಲ. ಈಗ ಮಳೆ ನೀರಿಗೆ ಕಾಯ್ತಾ ಇರಬೇಕು. ಆದರೂ ಏನು ಅಷ್ಟೊಂದು ಒಣಗಿಲ್ಲ. ನಾವೆಲ್ಲ ಬರೀ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡಿದ್ದೀರಲ್ವಾ, ಏನು ಅಷ್ಟೊಂದು ಇನ್ನೂ 1 ವಾರ ಮಳೆ ಇಲ್ಲ ಅಂದರೂ ನಮಗೆ ತಡೆಯೋ ಶಕ್ತಿ ಇದೆ. ಲಾಗೋಡ್ ಎಲ್ಲ ಏನು ಹಾಕಿಲ್ವಲ್ಲ. ಲಾಗೋಡ್ ಹಾಕಿದ್ರೆ ನೆಲ ಭೂಮಿ ಬಿಸಿ ಜಾಸ್ತಿ ಕಾವು ಕೊಡುತ್ತೆ. ಅದರಿಂದ ಬೆಳೆ ಬೇಗ ಒಣಗುತ್ತೆ. ನಮ್ಮದು ಗೊಬ್ಬರ ಯೂಸ್ ಮಾಡಿರೋದ್ರಿಂದ ಅಷ್ಟೊಂದು ಬೆಳೆ ಬೇಗ ಒಣಗ್ತಾ ಇಲ್ಲ, ಚೆನ್ನಾಗಿದೆ. ಈಗ ಇನ್ನೂ 1 ವಾರ ಬಿಟ್ಟು ಮಳೆ ಬಂದ್ರೂ ನಮ್ಮ ಬೆಳೆ ನಮಗೆ ಕೈ ಸಿಗುತ್ತೆ. ಬೆಳೆಯಲ್ಲಿ ಜೋಳನೇ ಜಾಸ್ತಿ ಮಾಡೋದು. ಆಗ ಜೋಳ ಹಾಕಿದ್ರಲ್ಲಿ ಮತ್ತೆ ಹೊಲ ಮಾಡ್ತೀರಿ. ಹೊಲ ಮಾಡಿದ್ನಲ್ಲಿ ಜೋಳ ಮಾಡ್ತೀರಿ. ಈ ಕಡೆ ಜಾಸ್ತಿ ಜೋಳನೇ ಜಾಸ್ತಿ ಹಾಕೋದು. ಜಾಸ್ತಿ ಜಮೀನುಗಳು ಕೆಲವು ಜಾಸ್ತಿ ಇದ್ದಾವಲ್ಲ, ಎಲ್ಲ ಈ ಕಡೆ ಜೋಳನೇ ಜಾಸ್ತಿ. ನಾವು ಜೋಳನೇ ಮನೆಗೆ ತಕ್ಕಂಗೆ, ಹಸಿಗೆ ತಕ್ಕಂಗೆ ರಾಗಿ ಹುಲ್ಲು ಬೇಕಾಗುತ್ತೆ, ಮನೆಗೆ ರಾಗಿ ಬೇಕಾಗುತ್ತೆ ಅಂತ 1 ಎಕರೆ 1.25 ಎಕರೆ ಹೊಲ ಮಾಡ್ಕೊತೀರಿ. ಈ ಸರಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀರಿ. ಒಂದು ಅರ್ಧ ಎಕರೆ ಹೊಲ ಮಾಡಿದ್ದೀರಿ. ಇನ್ನು 3 ಎಕರೆ ಜೋಳನೇ ಮಾಡಿದ್ದೀರಿ. ದನಿಗೆ ಹಸೆ ಮೇವಿಗೆ ಒಂದು ಅರ್ಧ ಎಕರೆ 1 ಎಕರೆ ಜೋಳನೂ ಹಸೆ ಕಡ್ಡಿ ಬೆಳ್ಕೊಂಡಿದ್ದೀರಿ. ಉಳ್ಳಿ ಗಿಡ ಈಗ ಉಣ್ಬೇಕು. 3/4 ಎಕರೆಗೆ ಉಳ್ಳಿ ಗಿಡಕ್ಕೆ ರೆಡಿ ಮಾಡಿದ್ದೀರಿ. ಉಳ್ಳಿ ಬೀಜ ಬಿತ್ತನೆ ಮಾಡಬೇಕು. ಖುಷಿ ದಿನಗಳೇ. ಕಷ್ಟ ಇದ್ರೂ ಕಷ್ಟ ಅನ್ನಿಸ್ತಿರಲಿಲ್ಲ ನಮಗೆ. ಮಾಡಿ ಒಂದು ಸ್ವಲ್ಪ ಅಭ್ಯಾಸ ಇತ್ತಲ್ಲ. ಅವಾಗ ಇಲ್ಲಿ ಇನ್ನೂ ನೀರಾವರಿ ಚೆನ್ನಾಗೇ ಇತ್ತು. ಊರಲ್ಲಿ ನಮ್ಮ ಬಾವರ್ದ್ರಲ್ಲಿಂದ ಇಲ್ಲಿಗೆ ನೀರು ಬರೋದು. ಆವಾಗೂ ಇದಕ್ಕೆಲ್ಲ ನೀರಾವರಿನಿಂದನೇ ಬೆಳೆ ಇಡ್ಯಾರೆ. ಬಾಳೆ ಗಿಡ ಹಾಕಿದ್ರಿ, ಬಟನ್ಸು ಹೂವಿನ ಗಿಡ ಹಾಕಿದ್ರಿ, ಬೆಂಡೆ ಗಿಡ ಹಾಕಿದ್ರಿ. ಆವಾಗೂ ಖುಷಿಯಾಗೇ ಇತ್ತು. ಆಮೇಲೆ ಒಂದು ಮಧ್ಯದ ದಿನಗಳಲ್ಲಿ ನೀರಿಲ್ದಿರಾಗಿ ತೊಂದರೆ ಆಗಿ ಆಗ ನೀರಿಗೆ ಬಲೆ ಅವಸ್ಥೆ ಬಿದ್ದಿದ್ರಿ. ಊರಿನಿಂದ ಮನೆಗೆ ನೀರು ಬಿಡೋರು, ಅದು ಸಾಕಾಗ್ದಿರ ಡೌನು ನೀರು ಬಂದ್ಬಿಡುತ್ತೆ ಅಂತ ಸಾಕಷ್ಟು ಹಿಂಸೆ ಕೊಟ್ಟು ನೀರು ನಿಲ್ಲಿಸ್ಬಿಟ್ರು. ಅದರಿಂದ ಅರ್ಧ ಬೇಜಾರಾಗಿ ಬೋರ್ ಹಾಕ್ಸ್ಬೇಕು ಅಂತ ಯಜಮಾನ್ರಿಗೆ ಒತ್ತಾಯ ಮಾಡಿ ಬೋರ್ ಹಾಕ್ಸ್ಕೊಂಡ್ರಿ. ದೇವ್ರ ದಯ ನೀರು ಚೆನ್ನಾಗಿ ಸಿಕ್ಕಿದೆ. ಈಗ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ.
ಊರಲ್ಲಿ ತುಂಬ ಜನ ಕಷ್ಟ ಕೊಟ್ಟು ನೋಡಿದ್ರು, ಆದರೂ ಭಯ ಬೀಳಲಿಲ್ಲ, ಕಷ್ಟದಿಂದನೇ ಎದುರಿಸ್ತಾ ಇದ್ದಾರೆ. ಮುಂದಾಗ್ಲಿಂದನೂ ಕೊಡ್ತಾನೆ ಇದ್ದಾರೆ, ಅವರು ಯಾರೂ ಭಯ ಬೀಳ್ತಿಲ್ಲ, ನಾವು ಅವ್ರಿಗೆ ತಕ್ಕಂಗೆ ಏನೂ ಭಯ ಬೀಳ್ತಿಲ್ಲ. ಅವ್ರಿಗೆ ಫೋರ್ಸಸ ಕೊಟ್ಕೊಂಡು ಮುಂದೆ ಬರ್ತಾನೆ ಇದ್ದೀರಿ. ಮುಂದೆ ಬರೋದು ನೋಡಿ, ಈ ಕಾಲದಲ್ಲಿ ಮುಂದೆ ಬರೋದು ನೋಡಿ ಸಹಿಸ್ತಾ ಇರಲಿಲ್ಲ, ಏನಾದರೂ ಒಂದೊಂದು ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಆದರೆ ಯಾವುದಕ್ಕೂ ಭಯ ಬೀಳಲ್ಲ, ಬೀಳ್ದಿರೇ ಮುಂದೆ ಬರ್ತಾ ಇದ್ದೀರಿ. ನಾವು ಕೋಳಿ ಸಾಕಿದ್ದೀರಿ, ಹಸು ಇದೆ, ಎಮ್ಮೆ ಇದೆ, ಕುರಿ ಇದೆ. ಕೋಳಿಯಲ್ಲೂ ಲಾಭ ಇದೆ. ಕೋಳಿ ಮೇಯಿಸಿ ಮಾರ್ತೀರಿ ಅಂದ್ರೂ ಕೆ ಜಿಗೆ 280 ರೂಪಾಯಿ ಕೊಡ್ತಾರೆ. ಒಂದು ಕೋಳಿ ಏನಿಲ್ಲ ಅಂದರೆ 2.5 kg, ನಾಟಿ ಕೋಳಿ 2.5 kg ಬರುತ್ತೆ. 6 ತಿಂಗಳಿಗೆ ಮಾರ್ಬಿಡ್ಬೋದು. ಮತ್ತು ಮೊಟ್ಟೆ ಇಕ್ಕಿ ಸಾಕ್ತೀರಿ ಅಂದರೆ ಲೈಫ್ ಲಾಂಗ್ ಕೋಳಿ ಇದ್ದೇ ಇರ್ತದೆ. ಡೈಲಿ ಒಂದು ತಿಂಗಳಲ್ಲಿ ಒಂದು 10 ದಿನ ಮೊಟ್ಟೆ ಇಟ್ಟಿರಲ್ಲ, ಇನ್ನು 20 ದಿನ ಮೊಟ್ಟೆ ಇಟ್ಟೇ ಇರುತ್ತೆ. ಹಳ್ಳಿಯಲ್ಲೇ ತೊಗೊಂಡೋದ್ರೆ 7 ರೂಪಾಯಿ 8 ರೂಪಾಯಿ ಕೊಡ್ತಾರೆ, ಸಿಟಿಯವ್ರು ತೊಗೊಂಡೋದ್ರೆ 10 ರೂಪಾಯಿ ಕೊಡ್ತಾರೆ ಒಂದು ಮೊಟ್ಟೆ. ಒಂದು ಕೋಳಿ ಏನಿಲ್ಲ ಅಂದರೆ ಒಂದು ತಿಂಗಳಲ್ಲಿ 20 ಮೊಟ್ಟೆ ಇಟ್ಟಿದ್ರೆ 200 ರೂಪಾಯಿ ಲಾಭ ಬಂದೇ ಬರುತ್ತೆ. ಆಗ ಆ ಥರದ ಕೋಳಿ ಒಂದು 15 ಕೋಳಿ ಹೆಣ್ಗಳು ಇದೆ. ತಿಂಗಳಲ್ಲಿ ಏನಿಲ್ಲ ಅಂದರೆ ಒಂದು ಕೋಳಿನಲ್ಲೇ ಇರೋ ಕೋಳಿಗಳಲ್ಲೇ 1000ದಿಂದ 2000 ಗಂಟ ಆ ಕೋಳಿಯಲ್ಲೇ ಲಾಭ ಬರುತ್ತೆ. ಹಸೆನೂ ಅಷ್ಟೇ, ಸ್ವಂತ ನಾವೇ ಮಾಡಿಕೊಂಡ್ರೆ ಅಷ್ಟು ಉಳಿತಾಯ ಆಗ್ತದೆ. ಲೇಬರ್ ನಿಕ್ಕೊಂಡು ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಅವ್ರಿಗೂ ಖರ್ಚು ಹೋಗಿ ನಮಗೂ ಖರ್ಚು ಬರುತ್ತೆ. ಅದರಲ್ಲೂ ಮಾಡ್ಕೊತೀರಿ. ಒಂದು 15 ದಿನಕ್ಕೆ ಏನಿಲ್ಲ ಅಂದರೆ 12,000ನಿಂದ 15,000 ಗಂಟ ಹಾಲಿನ ಬಿಲ್ ಬರುತ್ತೆ. ಅದ್ರಿಗೆ ಮಿನಿಮಮ್ 15 ದಿನಕ್ಕೆ ಒಂದು 5,000 6,000 ಗಂಟ ಖರ್ಚು ಬರುತ್ತೆ. ಅಲ್ಲ ಹಸಿಗೆ ಇನ್ನು 9,000 ಅಷ್ಟು 15 ದಿನಕ್ಕೆ ಉಳಿತೆ. ತಿಂಗಳಿಗೆ ಏನಿಲ್ಲ ಅಂದರೆ ಎಲ್ಲ ಖರ್ಚು ಕಳಿಸಿ 20,000 ಹಸಿನಲ್ಲೇ ಉಳಿಸ್ತೀರಿ. ಕೋಳಿನಲ್ಲಿ ಒಂದು 2-3 ಸಾವಿರ ಅಷ್ಟು ಇದು ಮಾಡುತ್ತೆ. ಎಮ್ಮೆ ಮನೆಗೆ ತಕ್ಕಂಗೆ ಹಾಲು, ಅದರಲ್ಲಿ ತುಪ್ಪ ಮಾಡಿ ತುಪ್ಪ ಮಾರಾಟ ಮಾಡ್ತೀವಿ. ತುಪ್ಪ KG ಬಂದು 500ನಿಂದ 600 ರೂಪಾಯಿ ತೊಗೊತಾರೆ. ಸಿಟಿಯಲ್ಲಿರೋ ಜಾಸ್ತಿ ಬಂದು ಹಳ್ಳಿ ಕಡೆ ನಾವು ಫ್ರೆಶ್ಶಾಗಿ ಮಾಡಿರ್ತೀರಲ್ಲ, ಅವರೇ ಜಾಸ್ತಿ ಬಂದು ತಗೊಂಡೋಗ್ತಾರೆ. ಹಳ್ಳಿಯಲ್ಲಿ ಇಷ್ಟ ಕೊಡೋದು ಅಂತ ಇದು ಮಾಡ್ತಾರೆ. ಸಿಟಿಯವ್ರು ಜಾಸ್ತಿ ಬಂದು ಎಲ್ಲ ತೊಗೊಂಡೋಗ್ತಾರೆ. ಬೆಣ್ಣೆ ಒಂದು ಟೈಮಿಗೆ 20 ಲೀಟ್ರ್ 25 ಲೀಟ್ರ್ ಬೆಳಗ್ಗೆ ಟೈಮ್ ಹಾಕ್ತೀರಿ. ಇಲ್ಲ 4 ಹಸಿನಿಂದ ಅದು ಎಲ್ಲ 6-7 ತಿಂಗಳು ಆಗಿಬಿಟ್ಟಿದೆ ಒಂದೊಂದಕ್ಕೆ. ಹೊಸ್ಗ ಕರುವಾಗದಲ್ಲಿ ಒಂದು ಹಸಿನಲ್ಲಿ ಒಂದು ಟೈಮಿಗೆ ಮಿನಿಮಮ್ 8 ಲೀಟ್ರ್ನಿಂದ 10 ಲೀಟ್ರ್ ಗಂಟ ಒಂದು ಟೈಮ್ಗೆ ಸಿಕ್ಕುತ್ತೆ. ಒಂದು ಟೈಮ್ ಕರೆಯುತ್ತೆ. 2 ಟೈಮ್ನಿಂದ ಅಂದರೆ ಒಂದು 15 ಲೀಟ್ರ್ನಿಂದ 18 ಲೀಟ್ರ್ ಗಂಟ ಒಂದು ಹಸಿನಲ್ಲಿ ಆಗುತ್ತೆ. ಈಗ ನಮ್ಮ ಹಸು ಕರ ಹಾಕಿ 5 ತಿಂಗಳು 4 ತಿಂಗಳು 8 ತಿಂಗಳ ಗಂಟ ಹಿಂಗೆ ಒಂದೊಂದು ಹಸಿಗೆ ಅಷ್ಟಿಷ್ಟಾಗಿದೆ. ಈಗೆಲ್ಲ ಸ್ವಲ್ಪನೇ ಆಗೋದು. 4 ಹಸಿನಿಂದನೂ ನಾವು ಒಂದು ಟೈಮ್ ಬೆಳಗ್ಗೆ 25 ಲೀಟ್ರು 20 ಲೀಟ್ರು, ಸಾಯಂಕಾಲ 18 20 ಆ ಥರ. ಕರುಗೆ ಚಿಕ್ಕ ಕರುಗಳು ಒಂದು 3 ಇದ್ದಾವಲ್ಲ, ಅವಾಗೆಲ್ಲ ಒಂದು 2 ಲೀಟ್ರು ಒಂದು 3 ತಿಂಗಳು ಹಾಲು ಇಡಲೇಬೇಕು. 3 ತಿಂಗಳು ಅವು ಹಾಲು ಇಟ್ಟರೆ ಅವು ಕರು ಚೆನ್ನಾಗಾಗುತ್ತೆ. ಬಿಡಲ್ಲ. ಹಾಲು ಕುಡಿಯೋಕೆ ಬಿಟ್ಟರೆ ಹಸುವಿನ ಕೆಚ್ಚಲು ಗುದ್ದಿ ಅದು ಹಸ ವೀಕ್ ಆಗಿಬಿಡ್ತದೆ. ಅದಕ್ಕೆ ಬಿಡಲ್ಲ. ಕರೆದ್ಬಿಟ್ಟು ಬಕೆಟಲ್ಲೇ ಅವಕ್ಕೆ ಇಡ್ತೀರಿ. ಅದ್ರ ಜೊತೆಯಲ್ಲಿ ಒಂದು 2 ತಿಂಗ್ಳು ಕರು ಆದಮೇಲೆ ಒಂದು ಸ್ವಲ್ಪ ಬೂಸ ಮಿಕ್ಸ್ ಮಾಡಿ ಇಡ್ತೀರಿ. ಅದೇ ತಿಂತ ಚೆನ್ನಾಗಿ ರೂಢಿ ಆದಮೇಲೆ 3 ತಿಂಗಳಾದಮೇಲೆ ಹಾಲು ನಿಲ್ಲಿಸ್ಬಿಟ್ಟು ಬರೀ ಬೂಸನ ಹಸೆ ಮೇವು ರೂಢಿ ಮಾಡಿಬಿಡ್ತೀರಿ. ಆಮೇಲೆ ಅದ್ರ ತಕ್ಕಂಗೆ ಅಡ್ಜಸ್ಟ್ ಆಗಿಬಿಡ್ತದೆ. ಮಾಮೂಲಿ ಹಸೆ ಮೇವು ಒಂದು ಟೈಮ್ ಒಣಮೇವು ಹಾಕ್ತೀರಿ, ಬೆಳಗ್ಗೆ ಒಂದು ಟೈಮ್ ಹಿಂಡಿ ಬೂಸ ಕೊಡ್ತೀರಿ, ಮಧ್ಯಾಹ್ನ ಬರೀ ನೀರು ಕುಡಿಸ್ತೀರಿ, ಮತ್ತು 3 ಗಂಟೆ 4 ಗಂಟೆಗೆ ಹಿಂಡಿ ಬೂಸ ಮತ್ತೆ ಇಡ್ತೀರಿ. ಹಸಿಗೆ ಬೆಳಗ್ಗೆನಿಂದ ಸಾಯಂಕಾಲ ಒಂದು 3 ಟೈಮ್ 4 ಟೈಮ್ ಹಸಿ ಮೇವು ಹಾಕಬೇಕು. ಹಸಿಗೆ ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಫೀಲ್ಡು ಅಂತ ಕೊಡ್ತಾರೆ ಡೈರಿಯಲ್ಲಿ, ಫೀಲ್ಡು ಇಷ್ಟನ್ನು ಮಿಕ್ಸ್ ಮಾಡಿ ಒಂದೊಂದು ಡ್ರಮ್ಮಲ್ಲಿ ಹಾಕ್ಕೊಂಡಿರ್ತೀರಿ. ಒಂದೊಂದು ಹಸಿಗೆ ಒಂದು 4 kg 5 kg ಅಷ್ಟು ಇಡ್ತೀರಿ. ಹಿಂಡಿ ನೆನೆ ಹಾಕ್ಬಿಟ್ಟು ಹಿಂಡಿ ನೀರು ಬಗ್ಸಿ ಎಲ್ಲ ಹಸಿಗೂ ಒಂದಷ್ಟು ಇಡ್ತೀರಿ. ಅವು ಹಾಲು ಕರಿಯೋದ್ರ ಮೇಲೆ ಡಿಪೆಂಡು. ಇಲ್ಲ ಕರಾವು ಬಿಡೋ ಟೈಮಲ್ಲಿ ಒಂದು 15 ದಿನ ಅದಕ್ಕೆ ಹಿಂಡಿ ಬೂಸ ಇಡಲ್ಲ. ಹಿಂಡಿ ಬೂಸ ಇಡ್ತಾನೆ ಇದ್ದರೆ ಹಾಲು ಬಿಟ್ಕೊತಾನೆ ಇರ್ತದೆ, ಹಾಲು ನಿಲ್ಸೋಕ್ಕಾಗಲ್ಲ, ಬಾವಾಗ್ಬಿಡ್ತದೆ ಅಂದ್ಬಿಟ್ಟು ಆ ಟೈಮಲ್ಲಿ 15 ದಿನ ನಿಲ್ಲಿಸ್ಬಿಡ್ತೀರಿ. ನಿಲ್ಲಿಸಾದ್ಮೇಲೆ ಆವಾಗ ಅದ್ರಲ್ಲಿ ಹಾಲು ಫುಲ್ಲು ಡ್ರೈ ಆಗುತ್ತೆ. ಆಮೇಲೆ ಒಂದು 15 ದಿನ ಬಿಟ್ಕೊಂಡು ಮತ್ತೆ ತಿರ್ಗಾ ಯಾವಾಗಲೂ ಇಟ್ಟಂಗೆ ಅದು ಫಲಾಗಿರುತ್ತಲ್ಲ, ಯಾವಾಗಲೂ ಇಟ್ಟಂಗೆ ಇಡ್ತಾನೆ ಇರ್ತೀರಿ ಕರ ಹಾಕೋ ತನಕ. ಅದು ಚಿಕ್ಕ ಕರುಗಳಲ್ಲಿ ಹೆಸರು ಇಟ್ಟು ಅದು ಹಾಲು ಕುಡಿಯೋ ಟೈಮಿಗೆ ಅಂಬ ಅಂತ ಅರ್ಚ್ಕೊಳ್ತಾ ಇರ್ತದೆ. ಅದು ಹೆಸರಿಟ್ಟು ಕರೆದ್ರೆ ನಾವು ಡೈಲಿ ಕರಿತಾ ಅದು ಅದೇ ಕೇಳಿಸ್ಕೊಳ್ಳುತ್ತೆ. ನಾವು ಆ ಹೆಸ್ರು ಕರೆದಲ್ಲೇ ಅದು ಆವಾಗ ಅರ್ಚ್ಕೊಳ್ಳೋಕೆ ಹಿಡಿತದೆ. ಅದಕ್ಕೆ ಕರುಗಳಲ್ಲಿಂದ ಈಗ ನಾಯಿಗ ಎಲ್ಲಕ್ಕೂ ಹೆಸರಿಟ್ಟು ಹೆಂಗೆ ಕರೀತಾರೆ ಹಂಗೆ ನಾನು ಕರಿಗೂ ಹೆಸರಿಟ್ಟು ಕರಿಯೋಕೆ ರೂಢಿ ಮಾಡಿದೆ. ಫಸ್ಟ್ ಒಂದು ಕರು ಹಾಕಿದಾಗ ಗೌರಿ ಅಂತ ಇಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ನೋಡೋಕ್ಕಿಡ್ತು. ಆಮೇಲೆ ಮತ್ತೆ ಹುಟ್ಟಿದವಕ್ಕೆಲ್ಲ ಒಂದೊಂದಕ್ಕೆ ಹೆಸರಿಡ್ತಾನೆ ಬಂದೆ. ಆ ಹೆಸ್ರು ಕರೆದ್ರೆ ನೋಡ್ತಾ ಇರ್ತವೆ, ಇಲ್ಲಾಂದರೆ ಕಿವಿ ಆದರೂ ಹಿಂಗೆ ಸೈಗ್ ಮಾಡಿ ಅಲ್ಲಾಡಿಸುತ್ತೆ. ಈಗ ಚಿಕ್ಕರುಗಳಲ್ಲಿ ಅರ್ಚ್ಕೊಳ್ಳುತ್ತೆ ಕರೆದ್ರೆ. ಒಂದು ಸ್ವಲ್ಪ ದೊಡ್ಡವಾದ್ಮೇಲೆ ಅರ್ಚ್ಕೊಳ್ಳೋದು ಕಡಿಮೆ ಮಾಡುತ್ತೆ, ಮೇವು ಮೇಲೆ ನಿಗಾ ಹೊರಟೋಗುತ್ತೆ.
ಆದರೆ ಕರೆದ್ರೂ ಅವಾಗ ಕರೆದ್ರು ಅನ್ನೋ ಇದ್ರ ಮೇಲೆ ಕಿವಿ ಅಲ್ಲಾಡ್ಸೋದು ಸೈಗಲ್ಲಿ ನೋಡೋದು ಎಲ್ಲ ಮೂವ್ ನೋಡುತ್ತೆ. ಹಾಂ, ಇಲ್ಲಿರೋವಲ್ಲಿ ಈಗ 3 ಕರುವಿಗೆ ಒಂದೊಂದು ಹೆಸರು ಇಟ್ಟಿದ್ದೀರಿ. ಅದಕ್ಕಿನ್ನ ರೂಢಿಲ್ಲ. ಒಂದಕ್ಕೆ ಕಾವೇರಿ ಅಂತ ಇಟ್ಟಿದ್ದೀನಿ, ಒಂದು ಕಾವೇರಿ ಅಂತ ಇಟ್ಟಿದ್ದೀನಿ, ಒಂದಕ್ಕೆ ಗಂಗಾ ಅಂತ ಇಟ್ಟಿದ್ದೀನಿ, ಒಂದಕ್ಕೆ ಗೌರಿ ಇಟ್ಟಿದೆ, ಇನ್ನೊಂದು ಬಂಗಾರಿ ಅಂತ ಇಟ್ಟಿದ್ದೆ. ಅದು ಯಾಕೋ ಹುಷಾರಿಲ್ದಿರಾಗ ತೀರೋಯ್ತು. ಇನ್ನೊಂದು ಪುಟ್ಟಿ ಅಂತ ಕಟ್ಟಿದ್ದೀನಿ. ಎಮ್ಮೆ ಕರು ಒಂದಿತ್ತು, ಅದಕ್ಕೆ ಕಲ್ಯಾಣಿ ಅಂತ ಇಕ್ಕಿದೆ. ಅದು ನಮ್ಮ ತಮ್ಮವ್ರ ಮನೇಲಿ ದನ ಏನೂ ಇಲ್ಲ ಅಂತ ಒಂದು ಕರು ಅವ್ರಿಗೆ ಸಾಕೊಳ್ಳೋಕೆ ಇಟ್ಕೊಟ್ಬಿಟ್ಟೆ. ಹಂಗೆ ಒಂದೊಂದಕ್ಕೆ ಹೆಸರು ಇಟ್ಟಿರ್ತೀನಿ. ನಮ್ಮ ಹತ್ರ ಇದ್ದಾಗ ಕರಿತಾ ಇರ್ತೀರಿ, ನೋಡ್ತವೆ. ಅವ್ರು ಇಟ್ಕೊಂಡಾದ್ಮೇಲೆ ಕರೀರಿ ಅಂತೀರಿ, ಅವ್ರು ಕರಿಯಲ್ಲ, ಮರ್ತ್ಕೊಂಡ್ಬಿಟ್ಟಿರುತ್ತೆ. ದೊಡ್ಡದಾದ್ಮೇಲೆ ಮರ್ತು ಬಿಡುತ್ತೆ. ಕರಿತಾನೆ ಇದ್ದರೆ ದೊಡ್ಡದಾದ್ಮೇಲೂ ಅದೇ ಹೆಸರಲ್ಲೇ ಕರೆಯುತ್ತೆ, ನೋಡ್ತಾ ಇರ್ತವೆ. ಕುರಿ ಈಗ 2 ಇರೋದು, 3 ಇದ್ವು. ನಾಯಿ ಕಡ್ದ್ಬಿಟ್ಟು ಒಂದು ಕುರಿ ತೀರೋಗ್ಬಿಡ್ತು. 2 ಇರೋದು. ಕುರಿನೂ ಲಾಭ ಇದೆ. ಚಿಕ್ಕ ಮರಿನ ಒಂದು 2 ತಿಂಗಳು 3 ತಿಂಗಳು ಮರಿ ತಂದು ಸಾಕಾಣಿಕೆ ಮಾಡಿದ್ರೆ 6 ತಿಂಗಳಿಗೆ ಅದನ್ನು ಮಾರೋರ್ಗಾದರೂ ಕಟಾವ್ಗಾದರೂ ಕೊಡ್ಬೋದು. ಸಾಕೊಳ್ಳೋರಾದರೂ ತಗೊತಾರೆ. ಅದು ಒಂದು ಕುರಿ ಚಿಕ್ಕ ಮರಿ ತರ್ತೀರಿ ಅಂದರೆ ಒಂದು 3,000 ಆಗುತ್ತೆ. 6 ತಿಂಗಳು ಮೇಯಿಸ್ಬಿಟ್ಟು ನಾವು ಕೊಡ್ತೀರಿ ಅಂದರೆ ಒಂದು 12,000 to 13,000 ಗಂಟ ತಗೊಳ್ತಾರೆ. ಈಗ ಇರೋ ಕುರಿ ಆಲ್ರೆಡಿ ಕೇಳಿದ್ರು 15,000ಕ್ಕೆ, ಕೊಡಲ್ಲ ಅಂಥೇಳಿ ನಿಲ್ಲಿಸ್ಕೊಂಡಿದ್ದೀರಿ. ಮೊಲ ಅವತ್ತು ಮುಂದಾಗಿ ಒಂದು ಸ್ವಲ್ಪ ಕಷ್ಟ ದಿನಗಳಿದ್ದಲ್ಲಿ ಇದೆಲ್ಲ ಏನು ವ್ಯಾಪಾರ ಇದು ಮಾಡೋಕ್ಕಿಡ್ದಾಗ ಬಿಸ್ನೆಸ್ಸು ಕೈಗೆ ಹತ್ತಿದ್ದು ಹೊತ್ನಾಗೆ ಏನಾದರೂ ಒಂದು ಮಾಡೋಣ ಅಂತ ಮೊಲ ಸಾಕೋಕ್ಕಿಡಿದ್ರಿ. ಆವಾಗ ಒಂದು 150-200 ಮೊಲ ತನಕ ಸಾಕಿದ್ರಿ. ಆಮೇಲೆ ಒಂದು ಸ್ವಲ್ಪ ಇಟ್ಕೆ ಬಿಸ್ನೆಸ್ಸು ನಡೆಯೋಕ್ಕಿಡಿತು. ಕಡೆ ಇದು ಅದು ಹಸುವು ಎಲ್ಲ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಯಿತು. ನನ್ನ ಮಕ್ಕಳು ಬೇರೆ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ನಾವು ಇದೆಲ್ಲ ನೋಡ್ಕೊಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಆವಾಗ ಮಾಡಿರೋದನ್ನು ಬಿಡಬಾರ್ದು ಅಂತ 2 ಮೊಲ ಮಾಡ್ಕೊಂಡು ಎಲ್ಲ ಮಾರಿಬಿಟ್ರಿ. ಇವರು ಇಟ್ಕೆದೇ ನೋಡಿಕೊಂಡು ಇವ್ರಿಗೆ 5,000 ಆಗುತ್ತೆ. ಗಾಡಿ ಡ್ರೈವರ್ ಒಂದು ಟೈಮ್ ಇರ್ತಾರೆ, ಒಂದು ಟೈಮ್ ಇರಲ್ಲ, ಅವರೇ ಹೋಗಬೇಕು. ಅದು ನಾವು ಮೊಲ ನೋಡ್ಕೊಳಕ್ಕೆ ಕಷ್ಟ ಅಂತ ನಾವು ಮಾರಿಬಿಟ್ರಿ. ಈಗ ಹಸ ನೋಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಲೇಬರ್ ಯಾರನ್ನಿದ್ದರೆ ಅವ್ರ ಜೊತೆ ನಾನು ಮೇಂಟೈನ್ ಮಾಡ್ಕೊಂಡಿರ್ತೀನಿ. ಅವರು ಎಲ್ಲನೂ ಹೊರಗಡೆ ಹೋಗ್ಬೇಕಾದ್ರೆ ಇಂತಿಂಥದ್ದು ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಲೇಬರ್ ನೋಡ್ಕೊಂಡು ನಾವು ದನ ನೋಡ್ಕೊತಾ ಇರ್ತೀವಿ. ಹಾಂ, ಯೂಸ್ ಮಾಡ್ತೀರಿ. 2 ಹಸು ಇದ್ದರೆ 4 ಜನ ಮನೇಲಿರೋ 4 ಜನ 5 ಜನಕ್ಕೆ ಬಯೋಗ್ಯಾಸೇ ಸಾಕಾಗುತ್ತೆ. ನಾವು ಮುಂದಾಗ್ಲಿಂದನೂ 2 ಹಸು ಇದ್ದೇ ಇದ್ವು. ಫಸ್ಟ್ ಒಂದು ತಗೊಂಡಿದ್ರೆ ಅದು ಕರ ಹಾಕಿ ಎಣ್ಗಾರ ಹಾಕಿ 2-3 ಹಂಗೆ ದಿನ ತಯಾರಾದ್ವಲ್ಲ, ಅದ್ರ ಗ್ಯಾಸಿಂದನೇ ನಮ್ಮ ಮನೆಗೆ ಅಡುಗೆಗೆಲ್ಲ ಯೂಸ್ ಆಗುತ್ತೆ. ಜಾಸ್ತಿ ಜನ ಒಂದೊಂದು ಟೈಮು ಗೂಡು ಜೋಡಿಸೋ ಟೈಮಲ್ಲಿ ಲೇಬರ್ 10 ಜನ 12 ಜನ ಇರ್ತಾರೆ. ಆವಾಗ ಸಾಕಾಗಲ್ಲ. ಆವಾಗ ಸಿಲಿಂಡ್ರ್ ಗ್ಯಾಸು ಉಪಯೋಗಿಸ್ಕೊತೀರಿ. ನಾವಿಷ್ಟೇ ಜನ ಇದ್ದರೆ ನಮಗೆ ಅದೇ ಸಾಕಾಗುತ್ತೆ. ಬೆಳಗ್ಗೆ ಒಂದು ಟೈಮ್ ಹಚ್ಚಿದ್ರೆ ಬೆಳಗ್ಗೆ 5 ಅವರ್ ಉರಿಯುತ್ತೆ. 5 ಅವರ್ ಆದಮೇಲೆ ಅಷ್ಟೊತ್ತಿಗೆ ಅಡುಗೆ ಆಗಿರುತ್ತೆ, ಆಫ್ ಮಾಡಿರ್ತೀರಿ. ತಿರ್ಗಿ ಮಧ್ಯೆ ಯಾರನ್ನ ಬರಲಿ ತಿರ್ಗಿ ಹಚ್ಕೊತಾ ಇದ್ರೆ ಉತ್ಪತ್ತಿ ಆಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅದರಿಂದನೂ ಅರ್ಧ ಗ್ಯಾಸು ಸಿಲಿಂಡ್ರದ್ದು ಖರ್ಚು ಕಡಿಮೆ ಆಗುತ್ತೆ. ಸೌದೆ ಖರ್ಚು ಅಷ್ಟೊಂದು ಬರೋಲ್ಲ. ದನಿಂದ್ರಲ್ಲೇ ಎಲ್ಲ ಅಲ್ಲಿಗೆ ಅದರಲ್ಲೂ ಲಾಭ ಇರುತ್ತೆ, ಮತ್ತು ಗೊಬ್ಬರದಲ್ಲೂ ಲಾಭ ಇರುತ್ತೆ. ಈಗ ಇಷ್ಟು ದನ ಇದ್ದಾವೆ. ಒಂದು 6 ತಿಂಗಳಿಗೆ ಏನಿಲ್ಲ ಅಂದರೆ ಒಂದು 4-5 ಲೋಡಿಗೆ ಮೇಲೆ ಗೊಬ್ಬರ ಬೇರೆಯವ್ರಿಗೆ ಕೊಡ್ಬೋದು. ನಮಗೆ ಸ್ವಂತಕ್ಕೆ ಮಾಡ್ಕೊಂಡು ಈಗ ನಾವು ಹೋದ್ಸರಿ ಹಾಕಿದ್ದೀರಿ ಗೊಬ್ಬರ. ಒಂದು ಹೊಲಕ್ಕೆ ಒಂದು 6 ಲೋಡು, ಇನ್ನೊಂದು ಹೊಲಕ್ಕೆ 6 ಲೋಡ್ ಹಾಕಿ 6 ತಿಂಗಳಾಯಿತು. ಈಗ 3 ದಿನದಲ್ಲಿ ಒಂದು 6 ಲೋಡ್ ಮಾರಿಬಿಟ್ಟಿದ್ದೀರಿ. ಮತ್ತು ತಿರ್ಗಿ ಇನ್ನೊಂದು ಸರಿ ನಾವು ಬೆಳೆ ತಗೊಂಡು ಉಳುಮೆ ಮಾಡೋಷ್ಟಕ್ಕೆ ತಿರ್ಗಿ ಮತ್ತೆ ನಮ್ಮ ಇಷ್ಟು ದನ 10 ದನ ಇರೋದ್ರಿಂದ ತಿರ್ಗಿ ಅಷ್ಟು ಗೊಬ್ಬರ ಬೀಳುತ್ತೆ. ಹಾಂ, ಜೇನು ನಮ್ಮ ಬಾವವರು ಸಾಕ್ತಿದ್ರು. ಅವ್ರು ಇದರಿಂದ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ತಂದೆಲ್ಲ ಇಟ್ಕೊಂಡು ಸಾಕ್ತಾಯಿದ್ದಾರೆ. ಆದರೆ ಜೇನು ಹುಳ ಮುಟ್ಟಕ್ಕೆ ನಾನು ಹೋಗಲ್ಲ, ಅವರು ಇಲ್ಲ ನಮ್ಮ ಬಾವವರು ಬಂದು ನೋಡ್ಕೊತಾರೆ. ನನಗೇನಿದ್ರು ದನ ಕರ ಕುರಿ ಮೇಕೆ ಕೋಳಿ ಇದ್ರ ಮೇಲೆ ಜಾಸ್ತಿ ಇದು ವ್ಯವಸಾಯದ್ದು. ಏನನ್ನ ಚಿಲ್ಲರೆ ಬೆಳೆ ಮಾಡಬೇಕು. ರೇಷ್ಮೆ ಮೇಯ್ಸೋಕೆ ತುಂಬ ಆಸೆ. ರೇಷ್ಮೆ ಮೇಯ್ಸೋಕೆ ಮನೆ ಇಲ್ಲ, ಜಾಗ ಸಾಕಾಗಲ್ಲ ಅಂತ ರೇಷ್ಮೆ ಮೇಯಿಸಿಲ್ಲ. ಅದ್ರ ಬಗ್ಗೆ ಇದು ಚಿಲ್ಲರೆ ಬೆಳೆನೇ ನೋಡ್ಕೊಂಡು ದನ ನೋಡ್ಕೊಂಡಿದ್ದೀನಿ. ದನಿನ ಮೇಲೆ ಜಾಸ್ತಿ ಇಂಟ್ರೆಸ್ಟು. ಎಲ್ಲರೂ ಅಂತಿರ್ತಾರೆ, ನೀವು ಇರೋದಿಬ್ಬರು ಯಾಕೆ ಇಷ್ಟೊಂದು ದನ ಕಟ್ಕೊಂಡಿದ್ದೀರ, ಇಷ್ಟೊಂದು ಕಷ್ಟ ಬೀಳ್ತೀರ ಅಂತ. ಕೈಲಾಗಷ್ಟು ದಿನ ಮಾಡ್ತಾ ಇರೋಣ, ಕೈಲಾಗ್ದಿದ್ದ ಟೈಮಾಗಿ ಬಿಟ್ಕೊಳ್ಳೋಣ, ಕೈಲಾಗಷ್ಟು ದಿನ ಯಾಕೆ ಸುಮ್ಮನೆ ಕೂತಿರೋದು ಅಂತ. ಹಂಗೂ ಇಷ್ಟು ಕೆಲಸ ಇದ್ಕೊಂಡು ಒಂದು ಸ್ವಲ್ಪ ಟೈಲರಿಂಗು ಕಲಿತಾ ಇದ್ದೀರಿ. ಇಷ್ಟು ಕೆಲಸ ಇದ್ಕೊಂಡು ಎಲ್ಲರೂ ಏನು ಕಮ್ಮ ನೀನು ಟೈಲರಿಂಗು ಕಲಿತೀಯ ಅಂತಾರೆ. ಕಲಿಬೇಕು ಅನ್ನೋ ಛಲ ಇದೆ, ಕಲಿಯೋಣ ಅಂತ ಕಲಿತಾ ಇದ್ದೀರಿ. ಬದಲಾವಣೆ ಅಂದರೆ ಇನ್ನೊಂದು ಸ್ವಲ್ಪ ಜಮೀನು ತೆಗಿಬೇಕು, ಚೆನ್ನಾಗಿ ದುಡ್ದು ಅಂತ ಆಸೆ ಇದೆ. 2 ಮಕ್ಕಳಿಗೆ ಹೆಣ್ಮಕ್ಳಿದ್ದಾರೆ. ಈ ಕಡೆ ಪೊಸಿಷನಲ್ಲಿ ಜಾಸ್ತಿ ಖರ್ಚು ಬರುತ್ತೆ. ಅವರಿಬ್ಬರು ಮಕ್ಕಳಿಗಾಗಷ್ಟು ಕೂಡಿಕ್ಬೇಕು. ಅವರಿಬ್ಬರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಿಲ್ಲ. ಓದ್ತೀನಿ ಅಂದರೆ ಚೆನ್ನಾಗಿ ಓದಿಸ್ಬೇಕು, ಇಲ್ಲ ಅಂದರೆ ಅವ್ರ ಜೀವನಕ್ಕಾಗಷ್ಟು ಏನಾನ ಮಾಡಬೇಕು ಅನ್ನೋ ಆಸೆ ಇದೆ. ಅದರಿಂದ ಕಷ್ಟಪಟ್ಟು ದುಡಿತಾ ಇದ್ದೀರಿ. ದೇವ್ರ ಫಲ ಕೊಟ್ಟರೆ ಹಿಂಗೆ ಮುಂದೆ ಚೆನ್ನಾಗಿ ದುಡಿಬೇಕು ಅನ್ನೋ ಶಕ್ತಿ. ನಿಮ್ಮ ಥರ ರೈತರು ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಬೇರೆಯವರು ಕೂಡ?
ಕಷ್ಟಪಟ್ಟು ದುಡಿಬೇಕು. ಬೇರೆಯವ್ರದ್ದು ಆಸೆ ಪಟ್ಟಕ್ಕೆ ಹೋದರೆ ಯಾರೂ ಮುಂದೆ ಬರೋಕ್ಕಾಗಲ್ಲ. ಕಷ್ಟಪಟ್ಟು ಒಂದೊಂದು ಸ್ವಲ್ಪನೇ ಇಂಪ್ರೂವ್ ಮಾಡ್ಕೊಂಡು ದುಡಿತಾ ಬಂದರೆ ಇಂಪ್ರೂವ್ ಆಗೇ ಆಗ್ತಾರೆ. ಇಂಥದ್ದು ಮಾಡಬೇಕು ಅಂದಿದ್ದು ಅಂಥದನ್ನ ಕಷ್ಟಪಟ್ಟು ಛಲ ಇದ್ದು ಮಾಡಿದ್ರೆ ಇಂಪ್ರೂವ್ ಮುಂದೆ ಬರೋಕ್ಕೆ ಚಾನ್ಸಸ್ ಇದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಇದೇ ಥರ ಒಳ್ಳೆ ಇದರಿಂದ ನಡ್ಕೊಂಡು ಬೇರೆಯವ್ರದ್ರ ಮೇಲೆ ಕಣ್ಣು ಹಾಕ್ದಿರ ಎಲ್ಲ ದನ ಕರ ಕಟ್ಕೊಂಡ್ರು ಇಂಪ್ರೂವ್ ಆಗ್ಬೋದು, ವ್ಯವಸಾಯ ಮಾಡಿದ್ರೂ ಆಗ್ಬೋದು. ವ್ಯವಸಾಯ ಮಾಡಿದ್ರೆ ಇಂಪ್ರೂವ್ ಆಗಲ್ಲ ಅಂತಾರೆ. ಅದೇ ಒಂದೊಂದು ಟೈಮ್ ಮಳೆ ಬಂದು ಹಾನಿ ಆಗಿ ಹೋಗ್ಬಿಟ್ರೆ ಇಂಪ್ರೂವ್ ಆಗಲ್ಲ. ಹಿಂಗೆ ಮೀಡಿಯಮ್ ಆಗಿ ಮಳೆ ಬೀಳ್ತಾ ಇದ್ದರೆ ಎಲ್ಲ ದುಡಿಮೆ ಮಾಡ್ಕೊಂಡು ಹೋದ್ರೆ ಇಂಪ್ರೂವ್ ಆಗ್ಬೋದು. ಅದೇ ಸ್ವಲ್ಪನೇ ಎಲ್ಲ ಮಾಡ್ಕೊಂಡು ಮುಂದುವರಿಬೇಕು. ಒಂದೇ ಸರಿ ಸಿಗ್ತದೆ ಈಗ ಇಟ್ಟಿದ್ದ ಬೆಳೆ ಎಲ್ಲ ಒಂದೇ ಸರಿ ರೇಟ್ ಸಿಕ್ಕಲ್ಲ. ಒಂದೊಂದು ಟೈಮ್ ಲಾಸು ಆಗುತ್ತೆ, ಒಂದೊಂದು ಟೈಮ್ ಲಾಭವೂ ಬರುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತಿದ್ರೆ ಇಂಪ್ರೂವ್ ಆಗ್ತಾರೆ. ನಾವು ಅದಕ್ಕೆ ಒಂದನ್ನೇ ನಂಬ್ಕೊಂಡಿರ ಇಟ್ಕೆ ಅಂತೆ ಹಸು ವ್ಯವಸಾಯ ಎಲ್ಲ ನಂಬ್ಕೊಂಡು ಒಂದು ಸ್ವಲ್ಪ ನಾವು ಮಾಡ್ತೀರಿ, ಲೇಬರ್ನೂ ಇಕ್ಸ್ಕೊಂಡು ಮಾಡ್ತೀರಿ. ಅದರಿಂದ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾಯಿದ್ದೀರಿ. ಹೀಗೆ ಇಂಪ್ರೂವ್ ಆದರೆ ದೇವರ ಆಶೀರ್ವಾದ ಚೆನ್ನಾಗಿದ್ದರೆ ಹೀಗೆ ಇಂಪ್ರೂವ್ ಆಗ್ತೀರಿ.